ಸಂಜುಕುಮಾರ್ ಸಂಗೊಳ್ಳಿ ಅಂತಂದರೆ ನಾವು ಹಿರೇವಳ್ಳಿಗೆರೆ ಸವದತ್ತಿ ತಾಲೂಕಿನಿಂದ ಬೆಳಗಾವಿ ಜಿಲ್ಲಾದಲ್ಲಿ ನಾವು ಒಂದು 20 ಎಕರೆ ಹೊಲ್ದಾರದ್ರಿ ನೋಡ್ರಿ. ನಾವು ಮೊದಲೇಕಿಂದನೇ ನಾವು ಈ ಸಾಂಗಿ ಹಾಕೋದು ಇದ್ರದ್ದು ಏನು ಗೊತ್ತಿರ್ಕಿಲ್ಲ ರೀ. ನಾವು ಅವಾಗ ಬರೀ ನಾವು ಹೆಸರು, ಉದ್ದ, ಆಮೇಲೆ ಕಡ್ಲಿ, ಜೋಳ, ಗೋಧಿ ಇವನ್ನೆಲ್ಲ ಹಾಕ್ತಿದ್ರಿ. ಅಲ್ಲಿ ಅದು ತೂರು ಸಮಸ್ಯೆ ಭಾಳ ಬಂದಿತ್ತು ನಮಗೆ. ಅವಾಗ ತೂರಾಕ ಒಂದು 4-5 ಆಳುಗಳು ಅಂತ ಹೇಳ್ಕೊಂಡು ಒಂದು 3-4 ಕಡೆ ಜಾಕಿತ್ತು. ಅದು ಖರ್ಚು ನಮ್ಗೆ ಹೆಚ್ಚಾಗತ್ತಿತ್ತು ರೀ. ಅದು ಖರ್ಚು ಹೆಚ್ಚಾಕೊಂತ ಹೋದಂಗೆ ನಾವು ವಿಚಾರ ಮಾಡ್ಕೊಂಡು ಕುಂತೀರಿ, ಇದು ಹಿಂಗಾರ ಸರಿಯಾಗಲ್ಲ ಅಂತಂದ್ರೆ. ಆಮೇಲೆ ಸವದತ್ತಿ ಕೃಷಿ ಆಫೀಸಿಗೆ ಹೋದಿವ್ರಿ. ಅಲ್ಲಿ ಹೋದ್ಮೇಲೆ ಅವರು ಸರ್ ಅವ್ರು ಭೇಟಿ ಆದಿರಿ. ಅವ್ರಿಗೆ ಒಂದು ಮಿಷನ್ ಬಗ್ಗೆ ಒಂದಿಟ್ಟು ನಮ್ಗೆ ಮಾಹಿತಿ ಅದು ಹೇಳಿರಿ. ನಾವು ಅದ್ರ ಬಗ್ಗೆ ಒಂದಿಟ್ಟು ಕೇಳಿದ ಮೇಲೆ ರೀ ಅದ್ರದ್ದು ಚಲೋ ಐತಿ ಅಂತ ನಮಗೂ ಅನ್ಸಾಕತ್ರಿ. ಆಮೇಲೆ ನಾವು ಒಂದು ಪರಿಶ್ರಮ ನೋಡಿವ್ರಿ, ಅಲ್ಲಿ ಲೆಕ್ಕ ಹಾಕ್ರಿ ಅದು ಚಲೋ ಐತಿ ಅಂತ ಅನಿಸ್ತೀರಿ. ಆಮೇಲೆ ಅದ್ರ 69,500 ರೂಪಾಯಿ ಸಬ್ಸಿಡಿ ಬರುತ್ತೆ. 69,500 ನಾವು ತುಂಬಬೇಕು ಅಂತ ಹೇಳಿರಿ. ನಾವು ನೋಡಿರಿ ಆತಂತ ನಾವು ತಂದೀವ್ರಿ. ತಂದ್ಮೇಲೆ ನಾವು ಹಾಕಾಕತ್ತೀರಿ. ಒಂದು ದಿನಕ್ಕೆ ನಮ್ಮ ಇಷ್ಟು ಹೊಲದ ಜೋಳ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಒಂದು ದಿನದಾಗೆಲ್ಲ ಫುಲ್ ಹಾಕೋರು. ಒಂದು 10-15 ಕ್ವಿಂಟಲ್ ಒಂದು ತಾಸಿಗೆ ಕಾಳುಗಳನ್ನೆಲ್ಲ ಹೊಸ ಮಾಡ್ಕೊಳತ್ರಿ. 3 ಥರ ಮಾಡ್ಕೊಳತ್ರಿ ಕ್ವಾಲಿಟಿ ರೀ. ಒಂದು ಮಣ್ಣಿಂದು, ಒಂದು ಚಲೋ ಕಾಳು, ಒಂದು ನಡ್ಮದ ಕಾಳಿಂದ ಕೊಡುತ್ತೆ. ಅದು ಮತ್ತು ಗ್ರೇಡಿಂಗ್ ಒಳಗೆ ನಂಬರ್ 1 ಅಂತ ಹೇಳ್ಬೋದು ರೀ ಮಿಷನ್ ರೀ. ಆಮೇಲೆ ನಮ್ಮದು ಬಿಟ್ಟು ಮತ್ತು ಉಳಿತಂದ್ರಿ ಮುಂಗಾರಾಗ ಹಂಗಾಮ್ಯಾಗ ನಮ್ಮನ್ನೆಲ್ಲ ಮತ್ತು ಮಂದಿದು ಹಾಕ್ತಾರೆ. ಅಂದರೆ ನಮ್ಗೆ ಬೇಕಾದವ್ರು ಹಾಕ್ತಾರೆ. ಅವಾಗ ಭಾಳ ಒತ್ತಡ ಇರ್ತೈತೆ ರೀ ಮಂದಿಗೆ ರೀ. ಲಘೂಟ ಟೈಮಿಗೆ ಆಗ್ಬೇಕಂತ ಒತ್ತಡ ಇರ್ತೈತೆ ರೀ. ಅವಾಗ ನಾವು ತಾಸಿಗೆ 1,000 ಹಂಗೆ ಹಾಕ್ತೇವೆ. ನಮಗೊಂದು 200 ರೂಪಾಯಿದು ಖರ್ಚು ಬರುತ್ತೆ ರೀ. ಆಳಿನ ಖರ್ಚು ನಮ್ಗೆ ಬರುತ್ತೆ ರೀ. ಒಂದು 200 ರೂಪಾಯಿ ಎಣ್ಣೆ ಖರ್ಚು ಬರುತ್ತೆ ರೀ. ಒಂದು 100 ರೂಪಾಯಿದು ಆಳಿನ ಖರ್ಚು ಬರುತ್ತೆ ರೀ. ಒಂದು 700 ರೂಪಾಯಿ 600-700 ರೂಪಾಯಿ ಉಳಿತೈತೆ ರೀ ನಮ್ಗೆ ಮಿಷನ್ ರೀ. ಇದರಿಂದ ನಮ್ಗೆ ಭಾಳ ಆದಾಯ ಬಂದೈತಿ, ಭಾಳ ಅನುಕೂಲನೂ ಆಗೈತೆ ರೀ. ಇದನ್ನು ಎಲ್ಲ ರೈತರು ಸದುಪಯೋಗ ಪಡಿಸ್ಕೋಬೇಕಂತ ನಾವು ಕೇಳ್ಕೊತಾರೆ. ಇದರಿಂದ ಭಾಳ ಒಳ್ಳೆ ಕೆಲಸ ಆಕೈತೆ ರೀ. ನಮಸ್ಕಾರ. ನಾವು ಇವತ್ತು ಹಿರೇವಳ್ಳಿಗೆರೆ ಗ್ರಾಮದಲ್ಲಿದ್ದೇವೆ. ಹಿರೇವಳ್ಳಿ ಗ್ರಾಮದ ರೈತರಾದಂಥ ಸಂಜುಕುಮಾರ್ ಸಂಗೊಳ್ಳಿ ಇವರ ಒಂದು ಕ್ಷೇತ್ರದೊಳಗೆ ನಾವು ಇಲ್ಲಿ ಇವತ್ತಿನ ದಿನ ಹಾಜರಿದ್ದೇವೆ. ಇವತ್ತಿನ ದಿನ ನೀವೆಲ್ಲರೂ ಗಮನಿಸಿರಿ, ಎಲ್ಲ ರೈತ ಬಾಂಧವರಾಗಿರ್ಬೋದು ಅಥವಾ ನಾವು ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಏನು ಗಮನಿಸಿವಿ ಅಂತಂದ್ರೆ ಹೊಲದೊಳಗೆ ಕೆಲಸ ಮಾಡೋಕ್ಕಾಗಿರ್ಬೋದು ಅಥವಾ ನಮ್ಮ ಆಫ್ಟರ್ ಪೋಸ್ಟ್ ಹಾರ್ವೆಸ್ಟ್ ಏನಪ್ಪ ಅಂದ್ರೆ ರೈತರಿಗೆ ಮುಖ್ಯವಾಗಿ ತೊಂದರೆ ಆಗಿರ್ತಕ್ಕಂಥದ್ದು ಆಳಿನ ಒಂದು ಲಭ್ಯತೆ. ಈ ಆಳು ಇಲ್ಲಾರ್ದಕ್ಕೆ ಏನಾಗೈತೆ ಅಂದರೆ ಎಷ್ಟೋ ರೈತ ಬಾಂಧವರು ಹೊಲದೊಳಗನ ಅವರು ಕಟಾವು ಮಾಡಿ ಅಲ್ಲೇ ಇಟ್ಟು ಅದಾದ ನಂತರ ಮಳೆ ಬಂದು ಹಾಳಾಗಿ ರೈತರು ತೊಂದರೆ ಅನುಭವಿಸೋದನ್ನು ನಾವು ನೋಡೀವಿ. ಆಮೇಲೆ ಆ ಹೊಲದಾಗಿಟ್ಟು ಅವ್ರಿಗೆ ಅವತ್ತಿನ ದಿನನ ಮಷಿನ್ ಸಿಗಲಾರ್ದಕ್ಕೆ ಅಥವಾ ಕಟಾವು ಮಾಡಿ ಅದನ್ನು ಪೋಸ್ಟ್ ಹಾರ್ವೆಸ್ಟ್ ಮಾಡಲಾರ್ದಕ್ಕೂ ಹಾನಿಯಾಗಿರೋದನ್ನು ನಾವೆಲ್ಲರೂ ಗಮನಿಸಿವಿ. ಆ ಒಂದು ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ಏನು ಮಾಡೈತಿ ಅಂತಂದ್ರೆ ಕೆಲವೊಂದು ಯೋಜನೆಗಳು ರೈತರಿಗೆ ಕೃಷಿ ಸಂಸ್ಕರಣೆ ಮುಖಾಂತರ ಅವರಿಗೆ ಏನು ಬದಲಾವಣೆ ತರಬೇಕು, ಪೋಸ್ಟ್ ಹಾರ್ವೆಸ್ಟ್ ಲಾಸನ್ನು ಅವರಿಗೆ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೆಲವೊಂದು ಯೋಜನೆ ತಂದೈತಿ. ಆ ಒಂದು ಯೋಜನೆಯೊಳಗೆ ನಮ್ಮ ಕರ್ನಾಟಕ ಸರ್ಕಾರದೊಳಗೆ ನಾವು ಮುಖ್ಯವಾದ ಯೋಜನೆ ಯಾವುದು ಅಂತ ಹೇಳ್ಬೋದು ಅಂದರೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಯೋಜನೆ ಅಂತಕ್ಕಂಥದ್ದು ಈಗ ಚಾಲ್ತಿ ಒಳಗೈತಿ. ಆ ಒಂದು ಯೋಜನೆಯೊಳಗೆ ಕರ್ನಾಟಕ ಸರ್ಕಾರವು ಏನಾಗೈತಿ ಅಂದರೆ ಕೃಷಿ ಇಲಾಖೆ ವತಿಯಿಂದ ನಾವು ಗ್ರೇಡರ್ ಕಮ್ ಕ್ಲೀನರು, ಆಮೇಲೆ ಪಲ್ಸ್ ಗ್ರೇಡರ್ ಇಂಥ ಕೆಲವು ಏನಪ್ಪ ಅಂದರೆ ಯಂತ್ರಗಳನ್ನು ನಾವು ಕೊಡ್ತಾ ಇದ್ದೀವಿ. ಆ ಒಂದು ಯಂತ್ರದ ಮಷೀನಿನ ಫಲಾನುಭವಿ ಯಾರಪ್ಪ ಅಂತಂದ್ರೆ ಸಂಜುಕುಮಾರ್ ಸುರೇಶ್ ಸಂಗೊಳ್ಳಿ. ಈಗಾಗಲೇ ನಮ್ಮ ರೈತ ಬಾಂಧವರು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ಅವ್ರದ್ದು ಸಂದರ್ಶನವನ್ನು ಕೂಡ ನಾವು ತೊಗೊಂಡಿವಿ. ಅವರು ಹೇಳಿದ ಪ್ರಕಾರ ಏನವರು ತಮ್ಮ 20 ಎಕರೆ ಹೊಲದೊಳಗೆ ಹಿಂದಿನ 2-3 ವರ್ಷ ಅಥವಾ ಹಿಂದಿನ ವರ್ಷಗಳಲ್ಲಿ ಅವ್ರಿಗೆ ಏನು ತೊಂದರೆ ಆಗಿತ್ತು ಅಂತಂದ್ರೆ ಈ ಕಟಾವು ಮಾಡಿದ ತಕ್ಷಣ ಅವ್ರು ತಂದ ಮೇಲೆ ಅದನ್ನು ಕ್ಲೀನ್ ಮಾಡೋಕ್ಕೆ, ತೂರಾಕ, ಆಮೇಲೆ ಅದನ್ನು ಬಡಿದು ಕ್ಲೀನ್ ಮಾಡ್ಬೇಕು, ಪೂರ್ತಿ ಸ್ವಚ್ಛಗೊಳಿಸ್ಬೇಕು ಅಂತಂದ್ರೆ ಭಾಳ ತ್ರಾಸಾಗಿತ್ತು ಅವ್ರಿಗೆ. ದಿನಕ್ಕೆ ಒಂದು 4 ಆಳುಗಳನ್ನು ಹಚ್ತಿದ್ರಂಥವ್ರು. ಅವರಿಗೆ ದಿವಸ ಒಂದು 2,000-3,000 ರೂಪಾಯಿ ಖರ್ಚಾದರೂ ಕೂಡ ಅಷ್ಟು ಸ್ವಚ್ಛ ಹಾಕಿದ್ದಿಲ್ಲ. ಅದರ ಜೊತೆಗೆ ಪೂರ್ತಿ ಕೆಲಸನೂ ಹಾಕಿದ್ದಿಲ್ಲ ಅನ್ನೋ ಒಂದು ಅವರು ಮಾತನ್ನು ಹೇಳಿದರು. ಆ ಒಂದು ಉದ್ದೇಶದಿಂದ ಈ ಗ್ರೇಡರ್ ಕಮ್ ಕ್ಲೀನರ್ ಅಂತಕ್ಕಂಥ ಯಂತ್ರ ಏನೈತಲ್ಲ ಅಂತಂದ್ರೆ ಅವ್ರು ಹೇಳಿದಂಗೆ ನಮಗೆ ಸುಮಾರು ಗಂಟೆಗೆ 10-15 ಕ್ವಿಂಟಲ್ ಸ್ವಲ್ಪ ಹಸಿ ಇದ್ರೆ, ಆಮೇಲೆ ಒಣದಿತ್ತು ಅಂತಂದ್ರೆ 15-20 ಕ್ವಿಂಟಲ್ನಷ್ಟು ಅವರು ಸ್ವಚ್ಛ ಮಾಡಿ ಅದು ವಿಂಗಡಣೆನೂ ಮಾಡ್ದಕ್ಕೆ. ಮತ್ತೆ ಎಂತಾದ್ರೆ ಹಸಿ ಕಟ್ಟಿಗೆಗಳಾಗಿರ್ಬೋದು ಅದನ್ನೆಲ್ಲ ಸ್ವಚ್ಛ ಮಾಡಿ ವಿಂಗಡಣೆ ಮಾಡಿ ಉತ್ತಮ ಗುಣಮಟ್ಟದ ಕಾಳುಗಳನ್ನು ಅದು ನಮಗೆ ಕೊಡ್ತೈತಿ. ಇದರಿಂದ ಏನಾಕತಿ ಅಂದ್ರೆ ರೈತ ಬಾಂಧವರಿಗೆ ಒಂದೇದ್ದು ಈ ಆಳುಗಳನ್ನು ಹಚ್ಚಿ ಕ್ಲೀನ್ ಮಾಡಿಸುವಾಗ ಏನು ಅವರಿಗೆ ಹಣದ ಏನೋ ತೊಂದರೆ ಆಗ್ತಿತ್ತು ಅಂದರೆ ಜಾಸ್ತಿ ದುಡ್ಡು ಖರ್ಚಾಗ್ತಿತ್ತು, ಬಟ್ ಅಷ್ಟು ಸ್ವಚ್ಛ ಹಾಕಿದ್ದಿಲ್ಲ. ಅವ್ರಿಗೆ ಏನಾಯ್ತು ಅಂದರೆ ಈಗ ಮಷಿನ್ ಬಂದಾಗ ಸ್ವಚ್ಛನೂ ಆಗಾಕತ್ತೈತಿ, ಆಳಿನ ಖರ್ಚುನೂ ಕಡಿಮೆ ಆಕತಿ. ಅವಾಗ ಏನಾಕತಿ ಅಂದ್ರೆ ಅಲ್ಟಿಮೇಟ್ಲಿ ರೈತರಿಗೆ
ಖರ್ಚು ಕಡಿಮೆ ಆಗೋದ್ರಿಂದ ಆರ್ಥಿಕವಾಗಿ ಲಾಭ ಆಗ್ತೈತಿ. ಈ ಉದ್ದೇಶದಿಂದ ಈ ಒಂದು ಪಲ್ಸ್ ಗ್ರೇಡರ್ ಮಷಿನ್ ಏನೈತಲ್ಲ ಇದನ್ನು ರೈತ ಬಾಂಧವರು ಈಗ ಇವರಿಗೆ ತಿಳಿದು ಇವ್ರು ತೊಗೊಂಬಂದಾರ. ಹಿಂಗೆ ಎಲ್ಲ ರೈತ ಬಾಂಧವರು ಇದನ್ನು ಒಂದು ಕೃಷಿ ಇಲಾಖೆಯಿಂದ ಮಾಹಿತಿಯನ್ನು ಪಡೆದು ತೊಗೊಂಬಂದು ಉಪಯೋಗಿಸಿದ್ದಾದ್ರೆ ಅವರು ಏನು ಮಾಡ್ಬೋದು ಅಂದ್ರೆ ಮಾರ್ಕೆಟಿಗೂ ಇದನ್ನು ಮಾಡ್ಬೋದು ಸರ್. ಇದನ್ನು ರೈತ ಬಾಂಧವರು ಮಾರ್ಕೆಟಿಗೂ ಕೊಡ್ಬೋದು. ಅವಾಗ ಡೈರೆಕ್ಟ್ ಹೊಲದಿಂದ ತಂದು ಕೊಡ್ತಕ್ಕಂಥ ಉತ್ಪನ್ನ ಆಮೇಲೆ ಇದನ್ನು ಗ್ರೇಡಿಂಗ್ ಮಾಡಿ ಕೊಡ್ತಕ್ಕಂಥ ಉತ್ಪನ್ನಕ್ಕೆ ಎರಡಕ್ಕೂ ವ್ಯತ್ಯಾಸ ಐತಿ. ಅಲ್ಲಿ ನೀವು ಉದಾಹರಣೆಗೆ 50 ರೂಪಾಯಿ ಹೋದ್ರೆ ಇಲ್ಲಿ 70 ರಿಂದ 80 ರೂಪಾಯಿ ಹೋಗ್ತಕ್ಕಂಥ ಕೆಜಿಗೆ ಇಲ್ಲಿ ಅವಕಾಶಗಳದಾವೆ. ಯಾಕಂದ್ರೆ ಸ್ವಚ್ಛ ನೋಡ್ತೈತಿ. ಈಗ ಎಲ್ಲ ರೈತ ಹೋದಾಗ ಸ್ವಚ್ಛ ನೋಡ್ತಾರೋ. ನಿಯರ್ಲಿ 1 ರಿಂದ 2 ಪಟ್ಟು ಜಾಸ್ತಿನೇ ಆಗತ್ತೆ ಸರ್ ಮೌಲ್ಯವರ್ಧನೆ. ಏನಪ್ಪ ಅಂತಂದ್ರೆ ಈಗ ಸರ್ ಹೇಳಿದಂಗೆ ಕೃಷಿ ಸಂಸ್ಕರಣೆ ಜೊತೆಗೆ ಮೌಲ್ಯವರ್ಧನೆ ಆದಂಗನೇ ಇರ್ತದೆ ಅದು ಮಟೀರಿಯಲ್. ಅದನ್ನು ಎಲ್ಲ ರೈತ ಬಾಂಧವರು ಹಿಂಗೆ ಮಾರ್ಕೆಟನ್ನು ತಲೆಯಾಗಿ ಇಟ್ಕೊಂಡು ಸ್ವಚ್ಛ ಮಾಡಿ ಹೊರಗೆ ಕೊಟ್ರೆ ಅವರಿಗೆ ಹೆಚ್ಚಿನ ಲಾಭ ಬರ್ತೈತಿ. ಇದರಿಂದ ಬರೀ ನಾವು ಕೃಷಿ ಯಾವಾಗಿದ್ರೂ ಲಾಭದಾಯಕ ಅಲ್ಲ ಯಾವಾಗ ಅಂತೀವಿ ಅಂತಂದ್ರೆ ಆಳಿನ ಖರ್ಚು ಜಾಸ್ತಿ ಆಯ್ತು, ನಮ್ಮ ಕೆಲಸಗಳಾಗಿಲ್ಲ ಅಂದಾಗ ನಾವು ಹಂಗಂತೀವಿ. ಇಲ್ಲಿ ಆಳಿನ ಖರ್ಚುನೂ ಕಡಿಮೆ ಆಕೈತಿ, ಅದ್ರ ಜೊತೆಗೆ ಉತ್ತಮ ಗುಣಮಟ್ಟದ ಕೃಷಿ ಉತ್ಪನ್ನನೂ ದೊರೀತೈತಿ. ಇದರಿಂದ ರೈತ ಬಾಂಧವರು ಆರ್ಥಿಕವಾಗಿ ಬಲವರ್ಧನೆಯನ್ನು ಹೊಂದಬಹುದು. ಇದರಂತೆ ನಮ್ಮ ಏನು ಸಂಜುಕುಮಾರ್ ಸಂಗೊಳ್ಳಿ ಅವರು ಏನದಾರಲ್ಲ ಅದರಂತೆ ರೈತ ಬಾಂಧವರು ಮುಂದೆ ಬಂದು ಕೃಷಿ ಇಲಾಖೆಗೆ ಬಂದು ಅಲ್ಲಿ ಒಂದು ಯೋಜನೆಯ ಉಪಯೋಗವನ್ನು ಪಡೆದುಕೊಂಡು ತಾವು ಕೂಡ ಈ ಒಂದು ಮಷೀನನ್ನು ಖರೀದಿ ಮಾಡಿ ತಾವು ಆರ್ಥಿಕವಾಗಿ ಬಲವರ್ಧನೆ ಹೊಂದಬೇಕು ಅಂತ ಹೇಳ್ತಾ ಎಲ್ಲ ರೈತ ಬಾಂಧವರು ಕೃಷಿ ಇಲಾಖೆಗೆ ಭೇಟಿ ನೀಡಿ ಈ ಒಂದು ಯೋಜನೆಯ ಸದುಪಯೋಗನ ಪಡಿಸ್ಕೊಳ್ಳಿ ಅಂತ ನಾನು ಎಲ್ಲ ರೈತ ಬಾಂಧವರಲ್ಲಿ ಕೇಳ್ಕೊತೀನಿ. ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ದೇವೆಯ ಪೂಜೆಯು ಕರ್ಮವೇ ಪರ ಸಾಧನವು ಕಷ್ಟದೊಳನ್ನವ ದುರಿವನು ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು